ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಡ್ಲಿ ಪಾತ್ರೆಯನ್ನು ಬಳಸ್ಕೊಂಡು ಬೇಕರಿ ಸ್ಟೈಲಲ್ಲಿ ಸ್ಪಾಂಜಿ ಕೇಕನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇವಾಗೆಲ್ಲ ವಿಡಿಯೋಗಳಲ್ಲಿ ನೋಡ್ತಾ ಇದ್ದರೆ ಆ ಬೇಕ್ರಿಗಳಲ್ಲಿ ಯಾವ ರೀತಿ ಮಾಡ್ತಾರೆ, ಮಕ್ಕಳು ಕೊಡೋಕ್ಕೆ ಭಯ ಆಗುತ್ತೆ ಫ್ರೆಂಡ್ಸ್. ಬೇಕ್ರಿಗಳಲ್ಲಿ ತರೋದ್ರ ಬದಲಾಗಿ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೋಬೋದು. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಕೂಡ ಮಾಡಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಒಂದು ಬೌಲಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ. ಅದರಲ್ಲಿ ಒಂದು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಲೆಸನ್ಸನ್ನು ಹಾಕಲ್ಲ, ಹಾಗಾಗಿ ಏಲಕ್ಕಿಯನ್ನು ಹಾಕಿದ್ದೀನಿ. ನೀವು ವೆನಿಲಾ ಲೆಸನ್ಸ್ ಉಪಯೋಗಿಸಿದ್ರೆ ಏಲಕ್ಕಿಯನ್ನು ಸ್ಕಿಪ್ ಮಾಡ್ಬೋದು. ಇದನ್ನು ಪೌಡರ್ ಮಾಡಿ ತಗೊಳ್ಳೋಣ. ಈಗ ಒಂದು ದೊಡ್ಡ ಜಾರನ್ನು ತಗೊಂಡಿದ್ದೀನಿ ನಾನು. ಅದರಲ್ಲಿ 2 ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿ ಮೊಟ್ಟೆ ಹಾಕೋದ್ರಿಂದ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ 2 ಮೊಟ್ಟೆಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಮ್ಮನೆಯವರಂತರೂ ಬೇಕ್ರಿಗಳಲ್ಲಿ ತಿಂಡಿಗಳನ್ನು ತರೋದು ನಿಲ್ಲಿಸೇ ಬಿಟ್ಟಿದ್ದಾರೆ. ಯಾಕಂದರೆ ಈ ವಿಡಿಯೋಗಳಲ್ಲಿ ತೋರಿಸ್ತಾರೆ ಅವ್ರು ಮಾಡೋ ರೀತಿ, ಆ ಇಲಿಗಳು, ಜಿರಳೆಗಳು ಅಲ್ಲೇ ಓಡಾಡ್ತಿರ್ತವೆ, ಅಲ್ಲೇ ಮಾಡ್ತಾ ಇರ್ತಾರೆ. ಆ ಫುಡ್ ಏನಾದರೂ ತಿಂದುಬಿಟ್ರೆ ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ಆಗುತ್ತೆ, ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ತರೋದೇ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ನಾನೇ ಮನೆಯಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ, ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನು 2 ಮೊಟ್ಟೆಯನ್ನು ಜಾರಲ್ಲಿ ಹೊಡೆದ್ಬಿಟ್ಟು ಹಾಕ್ಕೊಂಡು ಶುಗರನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ತಗೋಬೇಕು. ನೋಡಿ, ಈ ರೀತಿ ಆಗಿದೆ ಗ್ರೈಂಡ್ ಮಾಡಾದ್ಮೇಲೆ. ಈಗ ಇದಕ್ಕೆ 1 ಬೌಲಷ್ಟು ಹಾಲನ್ನು ಹಾಕಬೇಕು ಫ್ರೆಂಡ್ಸ್. ಬಿಸಿ ಇರೋ ಹಾಲನ್ನು ಹಾಕಬೇಡ್ರಿ, ಕಾಯಿಸ್ಬಿಟ್ಟು ತಣ್ಣಗೆ ಮಾಡಿ ಇಟ್ಟಿರುವಂಥ ಹಾಲನ್ನು ಹಾಕ್ಕೊಳ್ಳಿ. ಮತ್ತು ಅದೇ ಬೌಲ್ ಅಳತೆಯಲ್ಲೇ ನಾನು ಒಂದು 1/4 ಬೌಲಷ್ಟು, ಅಂದರೆ ಒಂದು 6 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ಸ್ಮೆಲ್ ಇಲ್ದಿರುವಂಥ ಎಣ್ಣೆಯನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಬಾರಿ ಇದನ್ನು ರುಬ್ಬಿ ತಗೊತೀನಿ. ನೋಡಿ, ರುಬ್ಬಿದಾದ್ಮೇಲೆ ಎಷ್ಟು ನೈಸಾಗಿ ಬ್ಯಾಟರ್ ರೆಡಿಯಾಗಿದೆ. ಇದಕ್ಕೆ ಈಗ ನಾನು 1 ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟು ನಾನು ಯಾವ ಬೌಲಲ್ಲಿ ತೊಗೊಂಡಿದ್ದೀನೋ ಅದೇ ಬೌಲ್ ಅಳತೆಯಲ್ಲೇ ಸಕ್ಕರೆನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದಕ್ಕೆ ಗ್ರೀನ್ ಕಲರ್ ಈನೋ ಪ್ಯಾಕೆಟನ್ನು ಅರ್ಧ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಹಾಕ್ಕೊಂಡ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಕ್ರಸ್ಟರ್ಡ್ ಪೌಡರನ್ನು ಹಾಕ್ತಾಯಿದ್ದೀನಿ, ಟೇಸ್ಟ್ಗಾಗಿ ಮತ್ತು ಕಲರ್ಗಾಗಿ. ನಾನು ಫುಡ್ ಕಲರ್ ಯೂಸ್ ಮಾಡಿಲ್ಲ, ಮಕ್ಕಳ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ಕ್ರಸ್ಟರ್ಡ್ ಪೌಡರನ್ನೇ ಯೂಸ್ ಮಾಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬ್ಯಾಟರ್ ಈ ರೀತಿ ರೆಡಿ ಆಗಬೇಕು. ಈ ರೀತಿ ರೆಡಿ ಆದಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಪೂರ್ತಿಯಾಗಿ ಸವರ್ಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿದ್ರೆ ಈ ರೀತಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ಬಟರ್ ಪೇಪರ್ ಇದ್ದರೆ ಅದನ್ನು ಕೂಡ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಬಟರ್ ಪೇಪರನ್ನು ಹಾಕ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಬ್ಯಾಟರನ್ನು ಹಾಕ್ಕೊಂಡ್ಬಿಟ್ಟು ಇಡ್ಲಿ ಪಾತ್ರೆಯನ್ನು ಒಂದು 5 ನಿಮಿಷ ಫ್ರೀ ಹಿಟ್ ಮಾಡಿಕೊಂಡು ಆಮೇಲೆ ಬ್ಯಾಟರ್ ಪಾತ್ರೆಯನ್ನು ಇಟ್ಬಿಟ್ಟು ಕ್ಯಾಪನ್ನು ಮುಚ್ಚಿಬಿಟ್ಟು ಒಂದು 15ರಿಂದ 20 ನಿಮಿಷ ನೀವು ಬೇಕ್ ಮಾಡಿದ್ರೆ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೇಕ್ ನೋಡಿ ಈ ರೀತಿ ರೆಡಿ ಆಗುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಕೈಗೆ ಸ್ವಲ್ಪನೂ ಕೂಡ ಅಂಟ್ತಾ ಇಲ್ಲ, ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಬೇಕ್ರಿಯಲ್ಲಿ ಯಾವ ರೀತಿ ಇರುತ್ತೆ ನೋಡಿ, ಸೇಮ್ ಅದೇ ರೀತಿಯಾಗಿ ಅದೇ ಕಲರಾಗೆ ಬಂದಿದೆ. ಅಲ್ಲಿ ಸ್ವಲ್ಪ ಫುಡ್ ಕಲರ್ ಜಾಸ್ತಿ ಹಾಕ್ತಾರೆ, ನಾನು ಫುಡ್ ಕಲರ್ ಯೂಸ್ ಮಾಡಿಲ್ಲ, ಹಾಗಾಗಿ ಸ್ವಲ್ಪ ಲೈಟಾಗಿ ಕಲರ್ ಬಂದಿದೆ. ನೋಡಿ, ಮಕ್ಕಳಿಗೆ ಆರೋಗ್ಯಕರವಾಗಿ ಹೆಲ್ತಿಯಾಗಿ ಕ್ಲೀನಾಗಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು. ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ. ನನ್ನ ಮಕ್ಕಳಂತರೂ ತಿಂದು ಎಂಜಾಯ್ ಮಾಡಿದ್ರು. ನೆನ್ನೆ ಮಾಡಿದ್ದು ನಾನು, ಇವತ್ತಾಗಲೇ ಕೇಕು ಖಾಲಿ ಆಯಿತು. ಅಷ್ಟು ಇಷ್ಟಪಟ್ಟು ತಿಂದರು ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಗುತ್ತೆ, ನಿಮ್ಮ ಮಕ್ಕಳಿಗೂ ಕೂಡ ಹೆಲ್ತಿಯಾಗಿ ಮಾಡಿಕೊಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮಗೆ ಇನ್ನು ಯಾವ ರೆಸಿಪಿ ಬೇಕೋ ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಹೆಲ್ತಿಯಾಗಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.